ಕಾಂಗ್ರೆಸ್ ಸರ್ಕಾರಕ್ಕೆ ಜಲವೇಶನದಲ್ಲಿ ಜಿಲ್ಲಾಧಿಕಾರಿ ಬರ್ತಾರೆ ಇಲ್ಲಿ ವೇದಿಕೆಗೆ. ಸರ್ಕಾರಂತೆ ಸರ್ಕಾರ ಅವರ ಅಪ್ಪಂದತ್ತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ ಅವರ ಅಪ್ಪಂದತ್ತೆ ಸರ್ಕಾರ. ಬೇಕೇ ಬೇಕು, ಬೇಕು, ಕೊಡ್ಲೇಬೇಕು, 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 ರಾಜೀನಾಮೆ ಕೊಡ್ಲೇಬೇಕು, 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 ರಾಜೀನಾಮೆ ಕೊಡ್ಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ನುಂಗಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಸಲ್ಲಿಸಲು ಒತ್ತಾಯ. ಮಹರ್ಷಿ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯವು ಹಗರಣದ ಆರೋಪ ಹೊತ್ತಿರುವ ನಾಗೇಂದ್ರರು ಇದೀಗ ಸಚಿವರಾಗಿದ್ದು ಅವರು ತಕ್ಷಣವೇ ರಾಜೀನಾಮೆ ಸಲ್ಲಿಸಬೇಕೆಂದು ಭಾರತೀಯ ಜನತಾ ಪಕ್ಷ ಒತ್ತಾಯಿಸುತ್ತದೆ. ಈ ಸಂಬಂಧ ಬಿಜೆಪಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ವಿನಂತಿಸಲಾಗುತ್ತದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಾಲ್ಮೀಕಿ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿದ್ದ ಹಣ ಇದಾಗಿದೆ. ರಾಜ್ಯದ ಖಜಾನೆ ಹಣವನ್ನು ದೇಶದ ವಿವಿಧ ಬ್ಯಾಂಕ್ಗಳ ಖಾತೆಗೆ ಚೆನ್ನಾಗಿ ವರ್ಗಾವಣೆ ಮಾಡಿ ಲೂಟಿ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಷರತ್ತಿನ ಮೇಲೆ ಜಾಮೀನು ನೀಡಿದ ಸಚಿವ ನಾಗೇಂದ್ರ ಅವರು ಹೊರಗಿದ್ದಾರೆ. ಅವರು ಆರೋಪ ಮುಕ್ತವಾಗಿಲ್ಲ. ಅದರ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲೆಯಲ್ಲಿ ಬಿಜೆಪಿ ಹೋರಾಟ ನಡೆಸುತ್ತಿದೆ. ನಾಗೇಂದ್ರ ಅವರು ಸಂವಿಧಾನಿಕ ಮೌಲ್ಯಗಳ ಅಪಚಾರ ಸಿಗಿದ್ದಾರೆ. ಹಗರಣದ ನಾಗೇಂದ್ರ ಅವರು ಮೌಖಿಕ ಸೂಚನೆ ಬಹುದೊಡ್ಡ ಪಾತ್ರ ವಹಿಸಿದೆ. ಸಚಿವರು ಮೌಖಿಕವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಇದ್ದಾಗಲೂ ಮತ್ತೆ ಸಚಿವರಾಗೋದು ಪ್ರಜಾಪ್ರಭುತ್ವ ಹಾಗೂ ಎಸ್ಟಿ ಸಮುದಾಯಕ್ಕೆ ಕಳಂಕ. ನಾಗೇಂದ್ರ ಅವರಿಗೆ ಜಾಮೀನು ಸಿಕ್ಕದ್ದು ಸರಿಯಲ್ಲ ಎಂಬ ನಿಲುವು ಬಿಜೆಪಿ ಇರೋದು. ಪಕ್ಷದ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಈ ವಿಷಯವನ್ನು ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತರುತ್ತಿದ್ದೇವೆ. ಗೌರವಾನ್ವಿತ ರಾಜ್ಯಪಾಲ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡುತ್ತೇನೆ. ಜೊತೆಗೆ ನಾವು ಇವತ್ತು ಸಮಯವನ್ನು ಕೊಟ್ಟು ಈ ಬಿಜಾಪುರ ಜಿಲ್ಲೆ ಏನ್ ರಾಜ್ಯ ಬರಗಾಲ ತುತ್ತದೆ, ಇದಕ್ಕೆ ಸಂಬಂಧಪಟ್ಟಂಗೆ ಬಿಜಾಪುರ ಜಿಲ್ಲೆಯನ್ನ ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕಂತ ಒತ್ತಾಯಕ್ಕಾಗಿ ಅವರಿಗೆ ನಾವು ಅಧಿವೇಶನದಲ್ಲೂ ಕೂಡ ಹೊರಗೂ ಸಮಯಾವಕಾಶವನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ಈ ಜಿಲ್ಲೆ ಹೋರಾಟವನ್ನ ಪ್ರತಿ ಮಂಡಲದಲ್ಲಿ ಕೂಡ ಹೋರಾಟ ಮಾಡಿ ಈ ನಾಗೇಂದ್ರ ರಾಜೀನಾಮೆ ಕೊಡುವವರಿಗೆ ಭಾರತೀಯ ಜನತಾ ಪಕ್ಷ ಬಿಡುವಂತಕ್ಕಂತ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೂ ಮತ್ತು ಎಲ್ಲರಿಗೂ ಕೇಳಿ ನಮ್ಮ ಮನವಿಯ ಪತ್ರವನ್ನು ಡಿಸಿ ಸಾಹೇಬ್ ಕೊಡ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ನೇತೃತ್ವದಲ್ಲಿ ಅಪ್ಪ ಸಾಹೇಬ್ ನೇತೃತ್ವದಲ್ಲಿ ನಮ್ಮ ಸರ್